ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಕೊಡ್ತೀನಿ ಅಂತ ಹೇಳ್ತೀರಿ. ಅಂದ್ರೆ ಈಗ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಕೊಡೋರು ತುಂಬಾ ಸಿಗ್ತಾರೆ. ಈಗ ಕನ್ಸಲ್ಟೆನ್ಸಿ ಕೊಡ್ತೀವಿ, ನಿಮ್ಮ ಬಿಸ್ನೆಸ್ ಗ್ರೋ ಮಾಡ್ತೀವಿ, ಬಟ್ ಅವ್ರದ್ರಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ, ಪ್ಲಾನ್ ಎಲ್ಲ ತುಂಬಾ ದೊಡ್ಡದಾಗಿರುತ್ತೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸೂಟೇಬಲ್ ಆಗೋ ತರನೂ ಇರಲ್ಲ. ಅಂದ್ರೆ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಮಾಡಬೇಕು ಅವ್ರ ಪ್ರಕಾರ. ಸೊ ನಿಮ್ದು ಅದೇ ತರನ, ನೀವು ಹೇಗೆ ಡಿಫರೆನ್ಸ್, ಈ ಫಿನ್ಪ್ರಭಾ ಹೇಗೆ ಡಿಫರೆನ್ಸ್? ನಮ್ಮ ಫಿನ್ಪ್ರಭಾ ಫಿನಾನ್ಷಿಯಲ್ ಸರ್ವಿಸಸ್ನಲ್ಲಿ ಬೇಸಿಕಲಿ ನಾವು ಸ್ಮಾಲ್ ಆ್ಯಂಡ್ ಮೀಡಿಯಂ ಬಿಸ್ನೆಸ್ಸಿಗೆ ನಾವು ಟಾರ್ಗೆಟ್ ಮಾಡ್ತೇವೆ. ಅವರಿಗೆ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಅಂತ ಹೇಳಿದರೆ, ನೀವು ಹೊರಗಡೆ ನೋಡುವಂತಹ ಎಲ್ಲ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಯೂಶ್ವಲಿ ಅವರು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಕನ್ಸಲ್ಟೆನ್ಸಿ ಕೊಡ್ತಾರೆ. ಅಂತ ಹೇಳಿದರೆ ನೀವು ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದರಲ್ಲಿ ನೀವು ಜಾಸ್ತಿ ರಿಟರ್ನ್ಸ್ ತೆಗಿಬಹುದು, ಇದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ನಾವು ಹಾಗಲ್ಲ, ನಮ್ಮದು ಅನ್ಆರ್ಗನೈಸ್ಡ್ ಎಂಟರ್ಪ್ರನರ್ಸ್ ಇರ್ತಾರೆ, ಅವರಿಗೆ ನಾವು ಆ ಫಿನಾನ್ಸನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ನಾವು ಕನ್ಸಲ್ಟೆನ್ಸಿ ಕೊಡ್ತೇವೆ ಅಕ್ರಾಸ್ ದ ಸೆಕ್ಟರ್. ಅಂತ ಹೇಳಿದರೆ ಅವರಿಗೆ ಬಿಸ್ನೆಸ್ನಲ್ಲಿ ಆಗುವಂತಹ ಲಾಭ ಇರಲಿ ಅಥವಾ ಅಲ್ಲಿ ಆ ಫಿನಾನ್ಸಸ್ಸನ್ನು ಅಕೌಂಟ್ಸನ್ನು ಹೇಗೆ ಮೇಂಟೈನ್ ಮಾಡಬೇಕು, ಮತ್ತು ರಿಸರ್ವ್ಸನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಮತ್ತು ಡೆಟ್ಸ್ ಮತ್ತು ರಿಸರ್ವ್ಸ್ ಇದ್ರೆ ಮತ್ತು ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು, ಮತ್ತು ಅಸೆಟ್ ಲೈಟ್ ಮಾಡೆಲ್ನಲ್ಲಿ ಹೇಗೆ ಬಿಸ್ನೆಸ್ಸನ್ನು ಡೆವಲಪ್ ಮಾಡಬೇಕು, ಇದರ ಬಗ್ಗೆ ನಾವು ಕನ್ಸಲ್ಟೆನ್ಸಿ ಕೊಡ್ತೇವೆ. ಬಟ್ ನಾವು ಬಿಸ್ನೆಸ್ ರಿಲೇಟೆಡ್ ಯಾವುದೇ ಕನ್ಸಲ್ಟೆನ್ಸಿಯನ್ನು ಕೊಡೋದಿಲ್ಲ. ನಾವು ಆ ಬಿಸ್ನೆಸ್ನಲ್ಲಿ ಫಿನಾನ್ಷಿಯಲ್ ರಿಲೇಟೆಡ್ ಎಲ್ಲ ಆಸ್ಪೆಕ್ಟ್ಸನ್ನು ನಾವು ಕವರ್ ಮಾಡ್ತೇವೆ. ಇದು ನಮಗೂ ಬೇರೆ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿಗೂ ಇರುವಂತಹ ಡಿಫರೆನ್ಸ್.